ಏಕನಾಥ್ ಸಿಂಧೆ ಹೃದಯ ಪರಿವರ್ತನೆ. ಮಹಾ ಸಿಎಂ ಫಡ್ನವೀಸ್ ಹೆಸರಿಗೆ ಮೊದಲ ಸೂಚಕರಾದರು ಇದೇ ಸಿಂಧೆ. ಮೋದಿ ಸಮ್ಮುಖ ಗುರುವಾರ ಪ್ರಮಾಣವಚನಕ್ಕೆ ಬಿತ್ತು ಅಧಿಕೃತ ಮೊಹರು. ಒಗ್ಗಟ್ಟಿನಿಂದ ಮಹಾಯುತಿ 2.0 ಸರ್ಕಾರ ರಥ ಏರಲು 3 ನಾಯಕರ ಅಂಕಿತ. ಮುಂಬೈ ಆಜಾದ್ ಮೈದಾನದಲ್ಲಿ ಗುರುವಾರ ಹೊಸ ಸರ್ಕಾರ ಸಾರಥಿ ಪ್ರಮಾಣ. ಪ್ರೇಕ್ಷಕರೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ಆತ್ಮೀಯ ವೀಕ್ಷಕರೇ, ಮಹಾರಾಷ್ಟ್ರದಲ್ಲಿ ಕಳೆದ 10-12 ದಿನಗಳಿಂದ ನಡೆಯುತ್ತಿದ್ದ ಅಧಿಕಾರ ರಾಜಕೀಯದ ದೊಂಬರಾಟಕ್ಕೆ ಈಗ ತೆರೆ ಬಿದ್ದಿದೆ. ಮಹಾಯುತಿ 2.0 ಸರ್ಕಾರ ಬಿಜೆಪಿಯ ಮುಖಂಡ ದೇವೇಂದ್ರ ಫಡ್ನವೀಸ್ ನೇತೃತ್ವದಲ್ಲಿ ಅಸ್ತಿತ್ವಕ್ಕೆ ಬರುವುದು ನಿಶ್ಚಿತವಾಗಿದೆ. ಮಹಾರಾಷ್ಟ್ರದ ಕೇರ್ ಟೇಕಿಂಗ್ ಸಿಎಂ ಏಕನಾಥ್ ಸಿಂಧೆ ಅವರ ಅಧಿಕಾರ ಲಾಲಸೆಯ ವರ್ತನೆಯಿಂದಾಗಿ ಕವಿದಿದ್ದ ರಾಜಕೀಯ ಅಸ್ಥಿರತೆಯ ಮೋಡಗಳು ಇದೀಗ ಸರಿದು ಹೋಗಿವೆ. ಏಕನಾಥ್ ಸಿಂಧೆ ಅವರ ಹಠಮಾರಿತನದ ಹೃದಯ ಕಡೆಗೂ ಪರಿವರ್ತನೆಯಾಗಿದೆ. ಈ ಏಕನಾಥ ಸಿಂಧೆ ಬುಧವಾರ ಮನಸ್ಸು ಬಿಚ್ಚಿ ತಮ್ಮ ಮೈತ್ರಿಕೂಟ ಬಿಜೆಪಿ ನಾಯಕ ದೇವೇಂದ್ರ ಫಡ್ನವೀಸ್ ಮುಂದಿನ ಮುಖ್ಯಮಂತ್ರಿ ಎಂದು ಪ್ರಥಮ ಸೂಚಕರಾಗಿ ಸೂಚಿಸುವ ಮೂಲಕ ಯಾವುದೇ ಕರಾರು ಇಲ್ಲದೆ ಹೊಸ ಸರ್ಕಾರಕ್ಕೆ ಪೂರ್ಣ ಪ್ರಮಾಣದಲ್ಲಿ ಬೆಂಬಲ ನೀಡುವುದಾಗಿ ಘೋಷಿಸಿದ್ದಾರೆ. ಮುಂದಿನ 5 ವರ್ಷಗಳ ಕಾಲ ಮಹಾಯುತಿ ಮೈತ್ರಿಕೂಟದ ಪಕ್ಷಗಳು ಒಗ್ಗಟ್ಟಿನಿಂದ ಮಹಾರಾಷ್ಟ್ರದ ಜನರ ಕೆಲಸ ಮಾಡುವುದಾಗಿಯೂ ಬಹಿರಂಗವಾಗಿ ಸಿಂಧೆ ಹೇಳಿಕೊಂಡಿದ್ದಾರೆ. ಈ ವಿಶ್ವಾಸದ ಮಾತುಗಳ ಜೊತೆಗೆ ಮಹಾರಾಷ್ಟ್ರದ ಮಹಾಯುತಿ 2.0 ಹೊಸ ಸರ್ಕಾರದಲ್ಲಿ ತಾನು ಕೂಡ ಪ್ರಮುಖ ಪಾತ್ರ ನಿರ್ವಹಿಸುವ ಝಾಮತ ಹೊರಹಾಕಿದ್ದಾರೆ. ಮಹಾರಾಷ್ಟ್ರದ ಹೊಸ ಸರ್ಕಾರದಲ್ಲಿ ತಮ್ಮ ಮಹಾಯುತಿ ಮೈತ್ರಿಕೂಟದ 3 ಪಕ್ಷಗಳು ಒಂದು ಟೀಮ್ ಆಗಿ ಆ ರಾಜ್ಯದ ಅಭಿವೃದ್ಧಿಯ ಪ್ರಗತಿ ಮತ್ತು ಜನರ ಆಶೋತ್ತರಗಳನ್ನು ಈಡೇರಿಸಲು ಸಂಘಟಿತವಾಗಿ ಕಾರ್ಯನಿರ್ವಹಿಸುವುದಾಗಿ ಸಿಂಧೆ ಮರಾಠಿಗರಿಗೆ ಈ ಮೂಲಕ ಆಶ್ವಾಸನೆ ಕೂಡ ನೀಡಿದ್ದಾರೆ. ಮಹಾಯುತಿ ಮೈತ್ರಿಕೂಟದ ಶಾಸಕಾಂಗ ಪಕ್ಷದ ನಾಯಕರಾಗಿ ಸರ್ವಾನುಮತದಿಂದ ಆಯ್ಕೆಯಾಗಿರುವ ದೇವೇಂದ್ರ ಫಡ್ನವೀಸ್ ಮತ್ತು ಶಿವಸೇನೆ ಸಿಂಧೆ ಬಣದ ಏಕನಾಥ್ ಸಿಂಧೆ ಹಾಗೂ ಎನ್ಸಿಪಿ ಅಜಿತ್ ಪವಾರ್ ಬಣದ ಅಜಿತ್ ಪವಾರ್ ಗುರುವಾರ ಗೋಧೂಳಿಯ ಮುಹೂರ್ತದಲ್ಲಿ ಮಹಾರಾಷ್ಟ್ರದ ನೂತನ ಮಹಾಯುತಿ 2.0 ಸರ್ಕಾರದಲ್ಲಿ ಕ್ರಮವಾಗಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಾಗಿ ಮುಂಬೈ ನಗರದ ಆಜಾದ್ ಮೈದಾನದಲ್ಲಿ ಸಿದ್ಧಗೊಂಡಿರುವ ಬೃಹತ್ ಪೆಂಡಾಲಿನ ವೇದಿಕೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ 3 ಪಕ್ಷಗಳ ಪ್ರಮುಖರ ಸಮ್ಮುಖದಲ್ಲಿ ಪ್ರಮಾಣವಚನ ಸ್ವೀಕರಿಸುವುದು ನಿಶ್ಚಿತವಾಗಿದೆ. ವಿಧಾನಸಭೆ ಚುನಾವಣೆ ಫಲಿತಾಂಶದಲ್ಲಿ ಪ್ರಚಂಡ ಬಹುಮತ ಸಿಕ್ಕರೂ ಕಳೆದ 10-12 ದಿನಗಳಿಂದ ಸರ್ಕಾರ ಸ್ಥಾಪನೆಗೆ ಉಂಟಾಗಿದ್ದ ಎಲ್ಲ ಆಂತರಿಕ ತೊಡಕುಗಳು ತಿಳಿಗೊಂಡ ನಂತರ ಇದೀಗ ಮುಖ್ಯಮಂತ್ರಿ ಅಭ್ಯರ್ಥಿ ಫಡ್ನವೀಸ್ ಕೂಡ ಬಹಿರಂಗವಾಗಿ ಜನರ ಮುಂದೆ ಬಂದು ಮಾತನಾಡಿದ್ದಾರೆ. ತಮ್ಮ ನೇತೃತ್ವದ ಮಹಾರಾಷ್ಟ್ರದ ನೂತನ ಸರ್ಕಾರ ಮರಾಠಿಗರಿಗೆ ನೀಡಲಾಗಿರುವ ಎಲ್ಲ ಭರವಸೆ ಈಡೇರಿಸಲು ಸರ್ವಸನ್ನದ್ಧಗೊಳ್ಳಲಿದೆ. ತಾವು 3 ಪಕ್ಷಗಳ ನೇತಾರರು ಬ್ರಹ್ಮ, ವಿಷ್ಣು ಹಾಗೂ ಮಹೇಶ್ವರರಂತೆ ಪ್ರಾಮಾಣಿಕವಾಗಿ ಕಾರ್ಯಪ್ರವೃತ್ತರಾಗುತ್ತೇವೆ ಎಂದು ಫಡ್ನವೀಸ್ ಭರವಸೆಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ನಡುವೆ ತನ್ನೆಲ್ಲ ರಾಜಕೀಯ ಮೇಲಾಟಗಳಿಗೆ ವಿರಾಮ ಕೊಟ್ಟ ಸಿಂಧೆ ವಸ್ತುಸ್ಥಿತಿ ಅರಿತು ಕಡೆಗೂ ತನ್ನಿಂದಲೇ ಉಂಟಾಗಿದ್ದ ಎಲ್ಲ ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ. ಈ ಪಾಸಿಟಿವ್ ವೈಬ್ನಿಂದಾಗಿ ಇದೀಗ ಮಹಾರಾಷ್ಟ್ರದಲ್ಲಿ ರಾಜಕೀಯ ಅಸ್ಥಿರತೆ ಕೊನೆಗೊಂಡಿದೆ. ಕಳೆದ 10-12 ದಿನಗಳಿಂದ ಸ್ಥಗಿತಗೊಂಡಿದ್ದ ರಾಜ್ಯದ ಆಡಳಿತಕ್ಕೆ ಮತ್ತೆ ಕಾರ್ಯಕ್ಷಮತೆಯ ಚುರುಕು ಸಿಗಲಿದೆ. ಅವತ್ತು ದೇವೇಂದ್ರ ಫಡ್ನವೀಸ್ ಹೇಳಿದ ಮಾತು ನಾವಿಲ್ಲಿ ನೆನಪಿಸಿಕೊಳ್ಳಬೇಕಿದೆ ಪ್ರೇಕ್ಷಕರೇ. ಅವರು ಆಗ ಹೇಳಿದ ಮಾತು ಏನೆಂದರೆ, ಮೇರಾ ಉತರ್ತಾ ಪಾನಿ ದೇಖ್, मेरा उतरता पानी देख, मेरा किनारे घर मत बसा, मेरा किनारे घर मत बसा, मैं समंदर हूँ मैं लौट आऊँगा, मैं समंदर हूँ मैं फिर लौट आऊँगा. ಹೀಗೆ ಹಿಂದೆ ಮೈತ್ರಿ ಪಕ್ಷ ಅಂದರೆ ಇಂದಿನ ಶಿವಸೇನೆ ಉದ್ಧವ್ ಬಣ ಕೈಕೊಟ್ಟು ಜನರ ಆಶಯಕ್ಕೆ ತೊಂದರೆ ಮಾಡಿದಾಗ ಫಡ್ನವೀಸ್ ಮಾತುಗಳ ಅಸ್ತ್ರ ಬೀಸಿ ರಾಜೀನಾಮೆ ಕೊಟ್ಟು ನಡೆದಿದ್ದರು. ಫಡ್ನವೀಸ್ ಅವರ ಆ ಭೀಮ ಪ್ರತಿಜ್ಞೆಯ ಸ್ತೋತ್ರ ಇದೀಗ 2024ರ ಫಲಿತಾಂಶದಲ್ಲಿ ಈಡೇರಿಸುವ ಸಾಕ್ಷಾತ್ಕಾರವಾಗಿದೆ. ಈ ಬಾರಿ ಫಡ್ನವೀಸ್ ಪ್ರಚಂಡ ಬಹುಮತವನ್ನು ತಮ್ಮ ಜೋಳಿಗೆ ತುಂಬಿಕೊಂಡು ತಾನು ಯಾರು ಅಂತ ಸಾಬೀತುಪಡಿಸಿದ್ದಾರೆ. ಅವರ ಆ ಮಾತುಗಳೇ ಇದೀಗ ಮೈತ್ರಿ ಪಕ್ಷಗಳ ಜೊತೆಗೂಡಿ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಮಹಾರಾಷ್ಟ್ರದ ಅಧಿಕಾರದ ರಥ ಏರುವಂತೆ ಮಾಡಿದೆ. ನ್ಯೂಸ್ ರಿಪೋರ್ಟ್.
ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.